ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಎಲ್ಲ ಮಾಧ್ಯಮದ ಬಂಧುಗಳಿಗೆ ವಂದಿಸಿ, ಇವತ್ತಿನ ತುರ್ತು ಸಭೆ ನಮ್ಮ ಸಹೋದರ ಸಮುದಾಯದವರು ಕೊರಚ ಕೊರ್ಮ ಬೋವಿ ಬಂಜಾರ ಸಮಾಜದ ಎಲ್ಲ ಮುಖಂಡರು ಸೇರಿ ನಾವು ಇಲ್ಲಿ ಚರ್ಚೆಯನ್ನು ಮಾಡಿ ಏನು ಒಳ ಮೀಸಲಾತಿ ರೋಸ್ಟರ್ ಹಂಚಿಕೆಯನ್ನು ವಿರೋಧಿಸಿ ಇವತ್ತು ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ಸರ್ಕಾರದ ಏನು ತೀರ್ಮಾನಕ್ಕೆ ಆ ಸರ್ಕಾರದ ತೀರ್ಮಾನವನ್ನು 101 ಜಾತಿ ಸಮುದಾಯಗಳಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು. ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಸಹೋದರ ಸಮುದಾಯಗಳಿಗೆ ಅನ್ಯಾಯವಾಗದಂತೆ ಏನು ಮುಂದೆ ನಡೀತಕ್ಕಂಥ 27 ಸಂಪುಟ ಸಭೆಯಲ್ಲಿ ಸರ್ಕಾರ ನಾವು ತೀರ್ಮಾನ ತೆಗೆದುಕೊಂಡು ಜಾರಿಗೊಳಿಸ್ತು ಅನ್ನುವಂಥ ಒಂದು ಆತಂಕವನ್ನು ಏನು ಸೃಷ್ಟಿ ಮಾಡಿದೆ, ಅದರ ಪರ್ಯಾಯವಾಗಿ ನಾವು ಸರ್ಕಾರವನ್ನು ಎಚ್ಚರಿಸಲಿಕ್ಕೆ, ಸರ್ಕಾರಕ್ಕೆ ಮನವರಿಕೆ ಮಾಡಲಿಕ್ಕೆ ನಾವು ಇದೇ ತಿಂಗಳು 24ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಬೆಂಗಳೂರು ಚಲೋ ಅನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸ್ಫೂರ್ತಿಯಿಂದ ಪಾಲ್ಗೊಳ್ಳಬೇಕು. ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ, ಇದು ನಮ್ಮ ಏನು ಭವಿಷ್ಯದ ಒಂದು ಪ್ರಶ್ನೆಯನ್ನು ನಾವು ಮುಂದೆ ಇಟ್ಕೊಂಡು ಅವತ್ತಿನ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಲಿಕ್ಕೆ ಏನು ಬದ್ಧರಾಗಿದ್ದೇವೆ. ಇಂಥ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲ ನಮ್ಮ ಸಹೋದರ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಮ್ಮ ಈ ಒಂದು ತುರ್ತು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಇಂಥ ಒಂದು ಸಭೆಯನ್ನು, ಇಂಥ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲ ನಮ್ಮ ಸಹೋದರ ಸಮುದಾಯದವರಿಗೆ ನಾವು ವಿನಂತಿಸಿಕೊಳ್ತೇವೆ. ಎಲ್ಲರಿಗೂ ವಂದಿಸಿ ನಮ್ಮ ಮಾತಿಗೆ ವಿರಾಮ ಕೊಡ್ತೇವೆ. 3 ಅದು ಡಿಸೆಂಬರ್ 19ನೇ ತಾರೀಕು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇತಿಹಾಸ ನಿರ್ಮಾಣ ಮಾಡಿದೆ. ಅದರ ಮತ್ತೆ ಚಿಕ್ಕ ಪುಟ್ಟ ದೊಡ್ಡ ದೊಡ್ಡ ಹೋರಾಟಗಳು ನಾವು ಮಾಡ್ತಾ ಇದ್ದೀವಿ. ಈಗ ಇದೆಯಲ್ಲ, ಇದು ಒಂದು ರೀತಿ ಮಹಾಯುದ್ಧ. ಈ ಮಹಾಯುದ್ಧದಲ್ಲಿ ನಮ್ಮ ಸಮುದಾಯಗಳ ಹಕ್ಕುಗಳು ರಕ್ಷಣೆ ಆಗ್ಲೇಬೇಕು. ನಾವು ನಮ್ಮ ಹಕ್ಕುಗಳ ರಕ್ಷಣೆ ಮಾಡ್ಕೊಳ್ಬೇಕು, ನಮ್ಮ ಪಾಲನ್ನು ನಾವು ಉಳಿಸ್ಕೊಳ್ಳೇಬೇಕು. ನಾವು ಈ ಸಂದರ್ಭದಲ್ಲಿ ಮಾತಾಡ್ಲಿಲ್ಲ ಅಂತಂದ್ರೆ ನಾವು ಅವ್ರು ಮಾಡ್ಲಿಲ್ಲ, ಇವ್ರು ಮಾಡ್ಲಿಲ್ಲ, ನನಗೆ ಕರೀಲಿಲ್ಲ, ನನಗೆ ಕರೀಲಿಲ್ಲ, ಅವ್ರು ಹೇಳಿಲ್ಲ, ಇವ್ರು ಹೇಳಿಲ್ಲ, ನನ್ನ ಜೇಬಕ್ಕೆ ದುಡ್ಡು ಕಟ್ ಮಾಡಬಾರಕ ಈ ಪ್ರಶ್ನೆಯನ್ನು ಎತ್ಕೊಂಡ್ರೆ ನಾವು ಗೆಲ್ಲೋದಕ್ಕಾಗೋದಿಲ್ಲ. ಹಾಗಾಗಿ ಸ್ವಂತ ದುಡಿಮೆಯ ಹಣವನ್ನ, ನಮ್ಮ ಸ್ವಂತ ಸಮಯವನ್ನು ಇದಕ್ಕಾಗಿ ಹಾಕೋಣ. ನೋಡಿ, ನಿಮ್ಗೆ ಖುಷಿ ಆಗ್ಬೇಕಾಗಿರೋದ ರವಿ ಮಾಕಳೆ ಅವರು ಏಜ್ ಎಷ್ಟು? 80 ವರ್ಷದ ಹಿರಿಯ ಮನುಷ್ಯ ನಮ್ಮ ಜೊತೆಗೆ 73 ತಾಲೂಕುಗಳು, ಏನಾದ್ರೆ 73 ತಾಲೂಕು ನಮ್ಮ ಜೊತೆ ಪ್ರವಾಸ ಮಾಡಿದ್ದಾರೆ. ಹಿಂದೆ ಇವತ್ತು ಬಂದಲ್ಲಿ ಕೂತಿದ್ದಾರೆ. ಯಾರಿಗೆ ಬೇಕಾಗಿತ್ತು? ಗುರುಗಳಿಗೆ ಅವ್ರ ಮಠದ 26 ಕೆಲಸಗಳಿದ್ದಾವೆ, ಯಾಕೆ ಬೇಕಾಗಿತ್ತು? ಇವೆಲ್ಲವೂ ಕೂಡ ನಮ್ಮ ಸಮುದಾಯದ ಭವಿಷ್ಯದ ದೃಷ್ಟಿಯಿಂದ ನಾವು ಮಾಡ್ಬೇಕಾಗಿದೆ. ಇಲ್ಲಿ ಪಕ್ಷ, ಗುಂಪು, ನನ್ನ ಅಸ್ತಿತ್ವ, ನನ್ನ ಪ್ರಚಾರ ಇವೆಲ್ಲವೂ ಕೂಡ ಬದಿಗಿರ್ಬೇಕು. ನಾವು ಇಲ್ಲಿ ಮುಖಂಡರುಗಳಾಗಿಲ್ಲ, ಕಾರ್ಯಕರ್ತರಾಗಿ ಕೆಲಸ ಮಾಡೋದಕ್ಕೆ ಬೇಕಾಗುವಂತ ಮನಸ್ಥಿತಿಯನ್ನು ಇಟ್ಕೊಂಡು ದಯವಿಟ್ಟು ಬರಬೇಕು. ಹಾಗಾಗಿ 24 ಗಂಟೆ ಇದಕ್ಕಾಗಿ ಮೀಸಲಿಟ್ಟು ಕೆಲಸ ಮಾಡೋಣ. ಈ ಹೋರಾಟದಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ಭರವಸೆ ಮತ್ತು ವಿಶ್ವಾಸ ನಮ್ಮ ಮೇಲಿರಲಿ. ನಾಳೆಯಿಂದ ಈ ಪ್ರವಾಸಕ್ಕೆ ಹೋಗೋಣ. ಇಷ್ಟು ಅಂಶಗಳನ್ನು ಜಾರಿ